ಈ ಭಾಗದ ಜನರಿಗೆ ಯುವಗಣ್ಮಣಿಯಾಗಿ ಸವಿತಾ ಸಮಾಜವನ್ನ ಬೆಳಕಿಗೆ ತಂದಿರುವಂತಹ ನಾಯಕ ಯಾರಾದ್ರಿದ್ರೆ ಅದು ಆನಂದ್ ವಾರಿಕ್ ಸರ್ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಅದಕ್ಕಾಗಿ ಆನಂದ್ ವಾರಿಕ್ ಸರ್ ಅವರಿಗೆ ಎಲ್ಲ ಶರಣರ ಸಮ್ಮುಖದಲ್ಲಿ, ಎಲ್ಲ ಸಂತರ ಸಮ್ಮುಖದಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪದಗ್ರಹಣವನ್ನ ಬಹಳ ಸುಂದರವಾದ ಮುಖಾಂತರ ಬಹಳ ಸುಂದರವಾದ ಕಾರ್ಯಕ್ರಮ ಪದಗ್ರಹಣದ ಒಂದು ಪ್ರಮಾಣ ಪತ್ರವನ್ನ ಸ್ವೀಕಾರ ಮಾಡ್ತಾರೆ. ಈ ಕಾರ್ಯಕ್ರಮದ ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಶ್ರೀ ಆನಂದ್ ವಾರಿಕ್ ಅವರು. ನಾನು ಆನಂದ್ ತಂದೆ ರೇವಣಸಿದ್ದಪ್ಪ ವಾರಿಕ್ ಆದ ನಾನು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ಸಮಾಜದ ಸಂಘಟನೆಯ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಎಂದು ಶ್ರೀ ಸವಿತಾ ಮಹರ್ಷಿ ಅವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಚಪ್ಪಾಳೆ, ಎಲ್ಲರೂ ಚಪ್ಪಾಳೆ ಮಾತಾಡಬೇಕು. ನಿಮ್ಮೆದುರುಗಡೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳುವಂತ ಪರಮ ಪೂಜ್ಯರು ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಜೊತೆಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳುವಂತ ಪರಮ ಅಮ್ಮನವರಾಗಿರುವಂತ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಸಮ್ಮುಖದಲ್ಲಿ ಅಧಿಕಾರವನ್ನ ಪ್ರಮಾಣ ಮಾಡುವುದರ ಮುಖಾಂತರ ಮಹರ್ಷಿಯವರ ಪಾದಕ್ಕೆ ಮುಟ್ಟಿ ಅವರ ಒಂದು ಪಾದದ ಮೇಲೆ ಆ ಪ್ರಮಾಣವನ್ನು ಮಾಡುವುದರ ಮುಖಾಂತರ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಕಲಬುರಗಿ ಜಿಲ್ಲೆಯ ಈ ಸವಿತಾ ಸಮಾಜದ ಸಮಗ್ರ ಏಳಿಗೆಗಾಗಿ ದುಡಿಯುತ್ತೇನೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತ ಆನಂದ್ ವಾರಿಕ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಾರಿ ಚಪ್ಪಾಳೆ ಮುಖಾಂತರ ನಾವೆಲ್ಲ ಕೂಡ ಶುಭಾಶಯಗಳನ್ನ ಶುಭಾಶಯನ್ನ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ. ನಾವು ಎಲ್ಲರೂ ಸಮಾಜದ ಸಂಘಟನೆಯ ಅಭಿವೃದ್ಧಿಗೋಸ್ಕರ ಸವಿತಾ ಸಮಾಜದ ಎಲ್ಲಾ ಸರ್ಕಾರದ ಯೋಜನೆಗೋಸ್ಕರ ಮನೆಯ ಮುಖಾಂತರ ಎಲ್ಲ ಅಧಿಕ ಮುಖಾಂತರ ನಾನು ಹೇಳ್ತೇನೆ. ಸವಿತಾ ಸಮಾಜವಾಗಿ ಹಗಲುಗಳು ಸೇವೆಯನ್ನು ಮಾಡುತ್ತಿದ್ದೇನೆ ಹಾಗೂ ಸಮಾಜ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥ ಸೇವೆ ಮಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಎಲ್ಲರೂ ಚಪ್ಪಾಳೆ ಬೇಕಾಗಿ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಅಶ್ವರ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾನು ಅಶೋಕ್ ಹನುಮಂತಪ್ಪ ಮಾನೆ, ನಿಮ್ಮ ಧರ್ಮದ ಕಾಲೋನಿ. ನಾನು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಗೌರವಾಧ್ಯಕ್ಷನಾಗಿ ಜಿಲ್ಲೆಯ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಎಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ವಿದ್ಯಾಸಾಗರ್ ಬಹಳ ಅದ್ಭುತವಾದ ಕಾರ್ಯಕ್ರಮ. ವಿದ್ಯಾಸಾಗರ್ ತಂದೆ ಶ್ರೀಮಂತರಾವ್ ಮೀನಾ ಅಬಾಳ್ ಹೆಸರನ್ನು ನಾನು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಸಮಾಜದ ಸಂಘಟನೆ ಮತ್ತು ಅವರಿಗೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತೇನೆ ಎಂದು ಸವಿತಾ ಮಹರ್ಷಿಯ ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ. ನಾನು ಮಹೇಶ್ ಪಾಣಿರಾವ್ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಸಮಾಜ ಸಂಘಟನೆ ಹಾಗೂ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥ ಸೇವೆಯಾಗಿ ಮಾಡುತ್ತೇವೆ ಎಂದು ನಾನು ಎಲ್ಲರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇನೆ. ಒಂದ್ಸರಿ ಏನೋ ಚಪ್ಪಾಳೆಯನ್ನು ಕಟ್ಟದ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಶರಣರ ಸಂತರಿಂದ ಅವರಿಗೆ ಗುರುತಿನ ಚೀಟಿಯನ್ನ ಕೊಡುವ ಮುಖಾಂತರ, ಜೊತೆಗೆ ನೆನಪಿನ ಕಾಣಿಕೆಯನ್ನ ಕೊಡುವ ಮುಖಾಂತರ, ಅಧಿಕಾರದ ಸರ್ಟಿಫಿಕೇಟ್ ಅನ್ನ ಕೊಡುವ ಮುಖಾಂತರ, ಅಧಿಕಾರದ ಸರ್ಟಿಫಿಕೇಟ್ ಅಥವಾ ಕೊಡುವ ಮುಖಾಂತರ ಅಧಿಕಾರವನ್ನ ಅವರಿಗೆ ಹಸ್ತಾಂತರ ಮಾಡಲಾಗ್ತದೆ. ಕಲಬುರಗಿ ಜಿಲ್ಲೆಯ ಸವಿತಾ ಸಮಾಜದ ಸಹ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಸಮಾಜ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಶ್ರೀ ಸವಿತಾ ಮಹರ್ಷಿಯ ಪ್ರಮಾಣ ವಚನ ಮಾಡುತ್ತೇನೆ. ಮುಂದಿನ ಪ್ರಮಾಣ ವಚನವನ್ನ ಮಹಿಳೆಯರಿಗೆ ಕೂಡ ಶ್ರೀಮತಿ ಜ್ಯೋತಿ ಉಮೇಶ್ ಆಳ್ಕೆ, ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಮಹಿಳಾ ಪ್ರತಿನಿಧಿಯಾಗಿ ಜಿಲ್ಲೆಯ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆಂದು ಈ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇನೆ. ಒಂದ್ಸರಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದಿಸೋಣ. ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಹೋರಾಟವನ್ನು ಮಾಡೋರು, ನಾವು ಕೂಡ ಸಮಾಜ. ನಾನು ಬಸವರಾಜ್ ಕಮಳಿ, ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಸಹ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆಂದು ಸವಿತಾ ಮಹರ್ಷಿ ಅವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಈಗ ಸಿದ್ದರಾಮ್ ತಂದೆ ದೇವೇಂದ್ರಪ್ಪ ಸಂಘಟನಾ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿ ಹುದ್ದೆಗಳು, ನಿಮ್ಮೂರಿನ ಮಗ, ನಿಮ್ಮ ಸಮಾಜದ ಯುವಕ ಇವತ್ತಿನ ದಿನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಕ್ಕೆ ನಿಮ್ಮ ಎದುರುಗಡೆ ಇದ್ದಾರೆ.
ಅನಿಲ್ ಗೋಗಿ ಕಲಬುರಗಿ ಜಿಲ್ಲಾ ಸಹಿತ ಸಮಾಜ ಸೇವಾ ಸಂಘಟನಾ ಕಾರ್ಯದರ್ಶಿಯಾಗಿ ಜಿಲ್ಲೆ ಸಮಾಜ ಸಂಘಟನೆ ಅಭಿವೃದ್ಧಿಗಾಗಿ ನಿಶ್ಚಿತ ಸೇವಾ ಮಾಡುತ್ತೇನೆ, ಪ್ರಮಾಣವಚನ ಮಾಡುತ್ತೇನೆ. ಒಂದು ಸಾರಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೂ ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅನಿಲ್ ಕುಮಾರ್ ಗೋಗಿ ಅಂದ್ರೆ ಸಮಾಜ ಸೇವೆ ಯಾವಾಗಲೇ ನಾ ಮಾಡ್ತಾ ಇದ್ದೀನಿ. ನೀವು ಮಾತ್ರ ಮೇಡಮ್ ಹೇಳಿದಾಗ ನನ್ನ ಜೀವ ಇರತಕ್ಕ ಮಾಡ್ತೀನಿ. ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ನಾನು ಸಾಯುವವರೆಗೂ ಕೂಡ ಸವಿತಾ ಸಮಾಜದ ಸಲುವಾಗಿ ನನ್ನ ಜೀವ ಮುಂದೂಡಿ ಸದಸ್ಯರಾಗಿ ನಾಮನಿರ್ದೇಶನವಾಗಿದ್ದು ಜಿಲ್ಲೆಯ ಸಮಾಜ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಎಂದು ಪ್ರಮಾಣ ವಹಿಸುತ್ತೇನೆ. ಎಲ್ಲರಿಗೆ ಸರ್ಕಾರದಿಂದ ಸಿಗ್ತದೆ, ಅದೇ ರೀತಿಯಾಗಿ ಸಮಾಜದಿಂದ ಇವರು ನಮ್ಮ ಸಮಾಜದ ಇಂಥ ಪ್ರತಿನಿಧಿಗಳು ಅಂತ ಹೇಳಿ ಗುರುತಿಸಿದಾಗೆ ಅವರಿಗೆ ಸವಿತಾ ಸಮಾಜ ಒಂದು ಸವಿತಾ ಸಮಾಜದ ಪ್ರತಿನಿಧಿ ಇದ್ದಾರೆ. ಹಾಗಾಗಿ ಒಂದು ಸಾರಿ ತಾವೆಲ್ಲರೂ ಕೂಡ ಮುಂದವರೆಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೆ ಕಲಬುರಗಿ ಜಿಲ್ಲೆಯ ನಗರದ ಎಲ್ಲಾ ಮಂಡಲ ಅಧ್ಯಕ್ಷಗಳಾದ ನಾವುಗಳು ಸಮಾಜದ ಅಭಿವೃದ್ಧಿ ಶ್ರಮಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇವೆ ಎಂದು ಶ್ರೀ ಸವಿತಾ ಮಹರ್ಷಿಗಳ ಪಾದದ ಮೇಲೆ ಪ್ರಮಾಣ ಮಾಡುತ್ತೇವೆ. ಸಮಯದ ಅಭಾವ ಇರೋದಕ್ಕೋಸ್ಕರ ಎಲ್ಲರೂ ಅವರವರು ಮಂಡಲ ಅಧ್ಯಕ್ಷರಿದ್ದಾರೆ. ಕಾಲನಿ ಮಂಡಲ ಉಪಾಧ್ಯಕ್ಷರು ಇವರು, ಜವರಿ ಕಾಲನಿ ಸ್ಟೇಷನ್ ಬಜಾರ್ ಮಂಡಲ ಅಧ್ಯಕ್ಷರು ಇವರು, ಜವರಿ ಕಾಲನಿ ಮಂಡಲ ಅಧ್ಯಕ್ಷರು ಇವರು, ಗಾಂಧಿ ಮಂಡಲ ಅಧ್ಯಕ್ಷರು ಇವರು, ಬೀದರ್ನಿಂದ ಬಂದಿದ್ದಾರೆ ನಮ್ಮ ಸವಿತಾ ಸಮಾಜ ಮುಖಂಡರು ಇವರು, ನಮ್ಮ ಬಿಲಾಲಾಬಾದ್ ಮಂಡಲ ಉಪಾಧ್ಯಕ್ಷರು ಇವರು, ಬಿಲಾಲಾಬಾದ್ ಮಂಡಲ ಅಧ್ಯಕ್ಷರು ಇವರು, ರೋಜಾ ಮಂಡಲ ಅಧ್ಯಕ್ಷರು ಇವರು, ಜವರಿ ಕಾಲನಿ ಮಂಡಲ ಅಧ್ಯಕ್ಷರು, ವಿದ್ಯಾನಗರ ಮಂಡಲ ಅಧ್ಯಕ್ಷರು ಇವರು, ಶಿವಾಜಿನಗರ ಮಂಡಲ ಅಧ್ಯಕ್ಷರು. ಅದೇ ರೀತಿಯಾಗಿ ದತ್ತಾತ್ರೇಯ ಇವರು ಕೂಡ ಮಹಬೂಬ್ ನಗರ ಮಂಡಲ ಅಧ್ಯಕ್ಷರು. ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ ಆನಂದ ವಾರಿಕ್ಸ್ ಅವರ ಸಮ್ಮುಖದಲ್ಲಿ ಶಹಬಾಜಾರ್ ಮಂಡಲ ಅಧ್ಯಕ್ಷರು ರಮೇಶ್ ಬೆಳಗುಂಡಿ ಅವರು, ಅಧ್ಯಕ್ಷರು ವಿಜಯಕುಮಾರ್ ಜಾಧವ್ ಅವರು, ಕಲಬುರಗಿ ನಗರದ ಮಂಡಲ ಅಧ್ಯಕ್ಷರುಗಳು ಇವರೆಲ್ಲರಿಗೂ ಕೂಡ ಶುಭ ಹಾರೈಸಬೇಕು. ಇವರ ಬೆಂಬಲ ಇದೆ. ನಾವು ನಗರ ಘಟಕದ ಎಲ್ಲ ಒಂದು ಬಡಾವಣೆಗಳ ಮಂಡಲ ಅಧ್ಯಕ್ಷರುಗಳು, ಆ ಬಡಾವಣೆಯ ಸಲೂನ್ಗಳು ಇವರ ಅಂಡರ್ನಲ್ಲಿ ಇರ್ತವೆ, ಇವರ ಒಂದು ಇದರಲ್ಲಿ ಇರ್ತವೆ. ನೀವೆಲ್ಲರೂ ಇವ್ರ ಮಂಡಲದಲ್ಲಿ ಇರೋ ಬಂದಿರಿ, ಇವ್ರ ಸಪೋರ್ಟಿಗೆ ನೀವು ಇರಬೇಕು. ಇವರೆಲ್ಲರೂ ಸೇರಿ ನಾವೆಲ್ಲರೂ ಒಗ್ಗಟ್ಟಿನ ಮಂತ್ರದಿಂದ ಸಮಾಜ ಸಂಘಟನೆ ಆಗಲು ಸಾಧ್ಯ ಅಂತ ಈ ಮುಖಾಂತರ ಅವರಿಗೆ ಪ್ರಮಾಣ ವಚನಕ್ಕೆ ಸಮಯ ಇಲ್ಲ. ಎಲ್ಲರಿಗೂ ಶುಭ ಹಾರೈಸಬೇಕಂತ ಹೇಳ್ತಾರೆ. ಪದವಿಗಳನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ತಾಲೂಕಾ ಮಟ್ಟದ ಉಪಾಧ್ಯಕ್ಷರುಗಳು. ಇವರೆಲ್ಲರಿಗೂ ತಾಲೂಕಾ ಅಧ್ಯಕ್ಷರುಗಳಾದಂತಹ ಎಲ್ಲಾ ತಾಲೂಕದವರು ಸಪೋರ್ಟ್ ಮಾಡ್ಬೇಕಂತೇಳಿ ಇವರು ನಾನು ಹೇಳೋದಕ್ಕೆ ನಾವು ತಾಲೂಕಾ ಉಪಾಧ್ಯಕ್ಷರಾಗಿ ಜಿಲ್ಲಾ ಮಟ್ಟದ ನಾಮನಿರ್ದೇಶನಗೊಂಡಿರುತ್ತೇವೆ. ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆಂದು ಸವಿತಾ ಮಹರ್ಷಿಗಳ ಪಾದಕ್ಕೆ ಪ್ರಮಾಣ ಮಾಡುತ್ತೇವೆ. ಸಮಗ್ರ ಸುದ್ದಿ ವಾಹಿನಿಯ ಇಬ್ಬರು ನಮ್ಮ ರಘು ದುರ್ಗಪ್ಪರವರು ಹಾಗೆ ಲಿಂಗರಾಜ್ ಸರ್ ಅವರ ವತಿಯಿಂದ ಒಂದು ಸನ್ಮಾನ, ಅವರನ್ನ ಗೌರವಿಸಿ ಸನ್ಮಾನಿಸಿದ ಇಬ್ಬರು ಮಾಧ್ಯಮ ಮಿತ್ರರಿಗೆ ಜೋರು ಚಪ್ಪಾಳೆ. ಹಾಗೆ ಬೆಂಗಳೂರು, ಮಂಡ್ಯ, ಮಡಿಕೇರಿ, ಹಾಸನ ಎಲ್ಲ ಹೊರ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಸವಿತಾ ಸಮಾಜದ ದೇವರುಗಳು ಜೋರು ಚಪ್ಪಾಳೆ. ಊಟ ಮಾಡಿದಾನೆ ಯಾರು ಅನ್ಸುತ್ತೆ. ನಿರ್ಮಾಣ ಮಾಡುವ ಒಂದು ಪುಣ್ಯ ಕಾರ್ಯದಲ್ಲಿರ್ತಕ್ಕಂಥ ಧೀಮಂತರು, ಹೃದಯವಂತರು ನಮ್ಮ ಶಬರಿ ಸೇವಾ ಟ್ರಸ್ಟ್ ಚಿಂತಾಮಣಿ, ಹಾಗೆ ಈ ನೆರೆದಂತೆ ಎಲ್ಲ ಸವಿತಾ ಸಮಾಜದ ಬಂಧುಗಳ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ನಿಮ್ಮ ನಾಯಕನನ್ನ ನೀವೆಷ್ಟು ಪ್ರೋತ್ಸಾಹಿಸ್ತೀರಿ ಅಷ್ಟು ನಿಮ್ಮ ಮನೆಗೆ ನಿಮ್ಮ ಭಾಗ್ಯ ಬರುತ್ತೆ. ಹಾಗೆ ಬೆಂಗಳೂರಿನಿಂದ ಬಂದಂತ ಯುವ ವೇದಿಕೆ ಎಲ್ಲ ರೂವಾರಿಗಳು, ಡ್ಯಾನ್ಸರ್ ಮಲ್ಲಿಕಾರ್ಜುನ್ ಸರ್ ಅವರು, ಇಲ್ಲಿ ನೆಲೆದಿರುವ ಎಲ್ಲ ಸವಿತಾ ಸಮಾಜದ ಬಂಧುಗಳ ಪರವಾಗಿ ಅವರ ತಂದೆಯ ಮೇಲೆ ಟೂರಿಗೆ ಅವರೇ ಬೆಳೆದಿದ್ದಾರೆ. ಹೌದಾ? ಅವ್ರಿಗೆಲ್ಲರೂ ಒಂದು ಜೋರು ಚಪ್ಪಾಳೆ ಕೊಡಿ ತುಂಬ ಹೃದಯದಿಂದ. ಮುಂದಿನ ಸನ್ಮಾನ ಸುರ್ಪುರಿನ ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳಿಂದ ಸನ್ಮಾನ ನಡೆದಿದೆ. ನಿಮ್ಮ ಎದುರುಗಡೆ ನಡೆದಿರುವಂತಹ ಸುಂದರವಾದ ಸನ್ಮಾನ ಇದು ಕಲಬುರಗಿ ಜಿಲ್ಲೆಯ ಸನ್ಮಾನ ಅಲ್ಲ, ಇಡೀ ರಾಜ್ಯ ಮಟ್ಟದ ರಾಜ್ಯದ ಸನ್ಮಾನ ಅಂತ ಹೇಳಿದ್ರೆ ತಪ್ಪಾಗಿದ್ದಿಲ್ಲ. ಯಾಕಂದ್ರೆ ಇಡೀ ಬೆಂಗಳೂರು, ಯಲಹಂಕ, ದಾಸರಹಳ್ಳಿ
ಎಲ್ಲರ ಸಮ್ಮುಖದಲ್ಲಿ ಈ ಸನ್ಮಾನ ನಡೀತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯ ಸನ್ಮಾನ ಅಲ್ಲ ಆನಂದ್ ಬಾರಿಕ್ ಸರ್ ಅವರಿಗೆ, ಇಡೀ ಕರ್ನಾಟಕ ರಾಜ್ಯ ಸನ್ಮಾನ ಎನ್ನುವಂತಹ ಅಮೂಲ್ಯವಾದ ಮಾತನ್ನ ಹೇಳಿದ್ದಾರೆ. ಆನಂದ್ ಬಾರಿಕ್ ಸರ್ ಅವರಿಗೆ ಕಣ್ಣೀರು ಬರ್ತಾ ಇದೆ. ಅದು ಕಣ್ಣೀರಲ್ಲ, ಅದು ಆನಂದದ ಭಕ್ತ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ 2 ಬಾರಿ ಮಾತ್ರ ಕಣ್ಣೀರು ಬರ್ತದೆ. ಒಂದ್ಸರಿ ಅತಿ ದುಃಖ ಆದಾಗ, ಒಂದ್ಸರಿ ಅತಿ ಸಂತೋಷವಾದಾಗ. ಆನಂದ್ ಸರ್ ಅವರಿಗೆ ಸಂತೋಷ ಆಗಿದೆ. ನನಗೆ ಎಲ್ಲರೂ ಸನ್ಮಾನ ಮಾಡ್ತಾ ಇದ್ದಾರೆ, ನನಗೆ ಶುಭ ಹಾರೈಸ್ತಾ ಇದ್ದಾರೆ, ಜೊತೆಗೆ ಆಶಾಕಿಗಳಾಗಿ ಮುಂದೆ ಹೋಗಲಿಕ್ಕೆ ನನಗೆ ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆನಂದದ ಪುಷ್ಪವನ್ನ ಇವತ್ತಿನ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ಸಂತೋಷದ ಜೊತೆಗೆ ಸನ್ಮಾನದ ಕಣ್ಣೀರವನ್ನ ಸುರಿತಾ ಇದ್ದಾರೆ ಆನಂದ್ ಬಾರಿಕ್ ಸರ್ ಅವರು. ಜೀವನ ಹುಟ್ಟಿದ ಮೇಲೆ ಸ್ವಾರ್ಥಕ ಆಗ್ತದೆ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಒಂದು ಸಾರಿ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿ ವಿನಂತಿ. ಹಾಗೆ ಪ್ರಪ್ರಥಮ ಬಾರಿಗೆ ಗಾಯತ್ರಿ ದೇವಿಯವರ ಒಂದು ಪುತ್ಥಳಿಯನ್ನ ನಿಮ್ಮ ಯುವ ನಾಯಕರಿಗೆ ನೀಡಿ ಸನ್ಮಾನಿಸಿದ್ದಾರೆ. ತುಂಬ ಹೃದಯದಿಂದ ಎಲ್ಲರೂ ಅಕ್ಷೋದ್ಧಾರದಿಂದ ಅವರನ್ನ ಖುಷಿಯಿಂದ ಜೋರು ಚಪ್ಪಾಳೆಯಿಂದ ಪ್ರೋತ್ಸಾಹಿಸೋಣ. ಜೊತೆಗೆ ಸಾಹೇಬರು ಮಾತನ್ನ ಹೇಳಿದ್ರು, ರೇವಣ ಸಿದ್ದಪ್ಪ ಬಾರಿಕ್ ಸರ್ ಬಹಳ ಪುಣ್ಯವಂತರು ಇಂಥ ಮಗನನ್ನ ಪಡೆಯಲಿಕ್ಕೆ. ಇವತ್ತು ಒಬ್ಬ ಮಗ ಇಡೀ ಸಮಾಜವನ್ನ ತೆಗೆದುಕೊಂಡು ಹೋಗುವಂತ ಶಕ್ತಿ ಇದೆಯಲ್ಲ, ಆ ಮಗನನ್ನ ಪಡೆದಂತ ರೇವಣ ಸಿದ್ದಪ್ಪ ಬಾರಿಕ್ ಸರ್ ಅವರು ನಿಜವಾಗ್ಲೂ ಭಾಗ್ಯವಂತರು ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ, ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಿವೃತ್ತ ಶಿಕ್ಷಕರಾಗಿ ಮಗನಿಗೆ ನೀತಿ ಪಾಠವನ್ನ ಹೇಳಿ ಸಮಾಜವನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡುವಂತ ರೇವಣ ಸಿದ್ದಪ್ಪ ಬಾರಿಕ್ ಸರ್ ಅವರಿಗೆ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ನಾವು ಸಲ್ಲಿಸಬೇಕಾಗಿದೆ.